ನಮಸ್ತೆ ಸ್ಟೂಡೆಂಟ್ಸ್. ಸೊ ನಮಗೆ ಪೇ ಬ್ಯಾಕ್ ಪೀರಿಯಡ್ ARR NPV ರಿಲೇಟೆಡ್. ಸೊ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಮಾಡಿದಾಗ ಇದ್ದಾಗ ಒಂದು ವಿಡಿಯೋ ಮಾಡಿ ಮೇಡಮ್ ಹೇಗೆ ಅಂತ ಕೇಳಿದ್ರು ಸ್ಟೂಡೆಂಟ್ಸು. ಸೊ ಅದು ರಿಲೇಟೆಡ್ ಕ್ವೆಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ದ ಇನ್ಫಾರ್ಮೇಶನ್ ಆಫ್ XYZ ಲಿಮಿಟೆಡ್ ಕ್ವೆಶನ್ ಪೇಪರ್ದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 2 ಲ್ಯಾಕ್ ಕೊಟ್ಟಿದ್ದಾರೆ. ಸ್ಯಾಲ್ವೇಜ್ ಅಂದ್ರೆ ಸ್ಕ್ರಾಪ್ ವ್ಯಾಲ್ಯೂ 10% ಕೊಟ್ಟಿದ್ದಾರೆ. 2 ಲ್ಯಾಕ್ ಮೇಲೆ 10% ಅಂತಂದ್ರೆ ನಮಗೆ ಸ್ಕ್ರಾಪ್ ವ್ಯಾಲ್ಯೂ ಸಿಗುತ್ತೆ. ಎಕನಾಮಿಕ್ ಲೈಫ್ 5 years ಕೊಟ್ಟಿದ್ದಾರೆ. ದ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂದ್ರೆ PBDT ಅಂತ ಕೊಟ್ಟಿದ್ದಾರೆ. ಅಂದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್. ಸೊ ನಮಗೆ ARR ಗೆ ಬೇಕಾಗಿರೋದು ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. NPV ಗೆ ಬೇಕಾಗಿರೋದು ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಇದು ನಾನು ಇನ್ನೊಂದು ವಿಡಿಯೋದಲ್ಲೂ ಕೂಡ ಇದ್ರದ್ದೇ ರಿಲೇಟೆಡ್ ಒಂದನ್ನ ಶೇರ್ ಮಾಡಿದೆ. ಫಸ್ಟ್ ಅದನ್ನ ನೀವು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ARR ಗೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿರೋದು, NPV ಗೆ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿರೋದು. ಬಟ್ ಕ್ವೆಶನ್ ಅಲ್ಲಿ ಕೊಟ್ಟಿರೋದು ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಂತ ಅರ್ಥ. ಸೊ ನಾವ್ ಏನ್ ಮಾಡ್ಕೋಬೇಕು ಅಂತಾರೆ, ಫಸ್ಟ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೋಡಿ, ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಫಾರ್ಮುಲಾ ಏನು? ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಎನ್ ಅಸೆಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್. 2 ಲ್ಯಾಕ್ ಸ್ಕ್ರಾಪ್ ವ್ಯಾಲ್ಯೂ 2 ಲ್ಯಾಕ್ ಮೇಲೆ ಲೈಕ್ 10% ಮಾಡ್ತೀರಾ ಅಂದ್ರೆ 20,000 ಡಿವೈಡೆಡ್ ಬೈ 5 years ಅಂದ್ರೆ ಡಿಪ್ರಿಸಿಯೇಷನ್ 36,000 ಬಂತು. ಸೊ ಈಗ ಕಾಲಮ್ ನೋಡ್ಕೊಳ್ಳಿ, ನಿಮ್ಗೆಲ್ಲರಿಗೂ ಕೂಡ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ನಾನು ಇಲ್ಲಿ ಡ್ರಾಫ್ಟ್ ಮಾಡ್ತಿರೋಂಥ ಕಾಲಮು. ಸೊ ಒಂದೇ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಸೊ ಫಸ್ಟ್ ಇಯರ್ ಬರ್ಕೋತೀರಾ. ಇಯರ್ ಆದ್ಮೇಲೆ ಇದು CBDBT ಅಂದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಬರ್ಕೋತೀರಾ. 40, 50, 60, 70, 80 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಬರ್ಕೋತೀರಾ. ಡಿಪ್ರಿಸಿಯೇಷನ್ ಬರ್ಕೊಂಡು ಮೈನಸ್ ಮಾಡಬೇಕು. ಡಿಪ್ರಿಸಿಯೇಷನ್ ಬರ್ಕೊಂಡು ಮೈನಸ್ ಮಾಡ್ಕೋಬೇಕು. ಎಷ್ಟಿದೆ ಡಿಪ್ರಿಸಿಯೇಷನ್? 36,000. ಎಲ್ಲದಕ್ಕೂ ಕೂಡ ಬರ್ಕೋತೀರಾ. 36,000 ಇಸ್ ದ ಡಿಪ್ರಿಸಿಯೇಷನ್. ಎಲ್ಲದಕ್ಕೂ ಕೂಡ 36,000 ಅಂತ ಬರ್ಕೋಬೇಕಾಗುತ್ತೆ. ಬರ್ಕೊಂಡಾದ್ಮೇಲೆ ಇದರಿಂದ ಇದನ್ನ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದಾಗ ಬಿಫೋರ್ ಇರೋದೇನಾಗುತ್ತೆ? ಆಫ್ಟರ್ ಆಗುತ್ತೆ. ಬಿಫೋರ್ ಇರೋದೇನಾಗುತ್ತೆ? ಆಫ್ಟರ್ ಆಗುತ್ತೆ. 40 ಮೈನಸ್ 36,000 ಮಾಡ್ತೀರಾ ಅಂತಂದ್ರೆ ಸೊ ನಿಮ್ಗೆ 4,000, ಇದಾದ್ಮೇಲೆ 14,000, ಇದಾದ್ಮೇಲೆ 24,000, ಸೊ ಇದಾದ್ಮೇಲೆ 34,000, ಅದಾದ್ಮೇಲೆ 44,000. ಸೊ ಇದಾಯ್ತು. ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಮೈನಸ್ ಟ್ಯಾಕ್ಸ್. ಟ್ಯಾಕ್ಸ್ ನ ಇದ್ರ ಮೇಲೆ ಟ್ಯಾಕ್ಸ್ ನ ಕಂಪ್ಯೂಟ್ ಮಾಡ್ಬೇಕು. ಸೊ ಎಷ್ಟು ಪರ್ಸೆಂಟೇಜ್ ಅಂತಾರೆ? ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂತಂದ್ರು ಅಷ್ಟೇ, ಕೊಟ್ಟಿದ್ದಾರೆ ಅಂತಂದ್ರೆ 50, ಕೊಟ್ಟಿಲ್ಲ ಅಂದ್ರೆ 50 ತಗೋತೀರಾ. 4,000 ಮೇಲೆ 50% ಅಂದ್ರೆ 2,000, 7,000, 12,000, 17,000, 22,000. ಸೊ ಇವಾಗ ಇದರಿಂದ ಇದನ್ನ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ? ಇಲ್ಲಿ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಮೈನಸ್ ಮಾಡಿ. 4,000 ಮೈನಸ್ 2,000, 2,000, 14 ಮೈನಸ್ 7, 7,000, 24 ಮೈನಸ್ 12, 12,000, 34 ಮೈನಸ್ 17, 17,000. ಸೊ 44 ಮೈನಸ್ 22, 22,000. ಇದು ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿರೋದು ಯಾವ್ದಕ್ಕೆ? ARR. ಬೇಕೆಂದ್ರೆ ಇಲ್ಲೇ ನಿಮ್ಗೆ ಗೊತ್ತಾಗ್ಲಿ ಅಂತ ಬರ್ತಾ ಇದೀನಿ ARR. ಸೊ ಇಮಿಡಿಯೇಟ್ ಆಗಿ ಇದನ್ನ ಟೋಟಲ್ ಮಾಡಿ ಇಟ್ಕೊಂಡ್ಬಿಡೋಣ. ಟೋಟಲ್ ಅಂತಂದ್ರೆ ಆಡ್ ಮಾಡಿ ಇಟ್ಕೊಳ್ಳೋಣ. 60,000. ಪುನಃ ಆಡ್ ಡಿಪ್ರಿಸಿಯೇಷನ್ ಆಡ್ ಬ್ಯಾಕ್ ಮಾಡಬೇಕು. ಡಿಪ್ರಿಸಿಯೇಷನ್ ಆಡ್ ಬ್ಯಾಕ್ ಮಾಡಬೇಕು. ಆಡ್ ಬ್ಯಾಕ್ ಮಾಡಬೇಕು ಅಂತಂದ್ರೆ ಡಿಪ್ರಿಸಿಯೇಷನ್ ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ಎಲ್ಲಾ ಇಯರ್ಗೂ ಕೂಡ ಬರ್ಕೋತೀರಾ. ಬರ್ಕೊಂಡಾದ್ಮೇಲೆ ನಿಮ್ಗೆ ಸಿಗೋ ಅಂತ ಆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಇದು ಬೇಕಾಗಿರೋದು ಯಾವ್ದಕ್ಕೆ? NPV, ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಪೇ ಬ್ಯಾಕ್ ಪೀರಿಯಡ್ಗೆ. ಸೊ ಇವಾಗ ಆಡ್ ಮಾಡಿ. 2,000 ಪ್ಲಸ್ 36,000, 38,000, 36 ಪ್ಲಸ್ 7,000, 43,000. ಸೊ ಅದಾದ್ಮೇಲೆ 12,000 ಪ್ಲಸ್ 36,000 ಇವೆರಡನ್ನು ಆಡ್ ಮಾಡ್ತೀರಾ ಅಂತಂದ್ರೆ 48,000. ಅದಾದ್ಮೇಲೆ 17 ಪ್ಲಸ್ 36,000, 53,000. ಅದಾದ್ಮೇಲೆ 22 ಪ್ಲಸ್ 36,000, 58,000. ಸರಿನಾ? ಸೊ ಇವಾಗ ಇಷ್ಟು ಮಾಡಿಟ್ಕೊಂಡ್ರಿ. ಇದು ಬುಕ್ಲೆಟ್ ಅಲ್ಲೂ ಕೂಡ ನಿಮ್ಗೆ ಇಷ್ಟೇ ಸಾಲದು. ಸರಿನಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಶೀಟ್ ಹೆಂಗ್ ಹಾರಿಜಾಂಟಲ್ ವರ್ಟಿಕಲ್ ಎಲ್ಲ ಇಟ್ಕೊಂಡು ಮಾಡಕ್ ಹೋಗ್ಬೇಡಿ. ಫಸ್ಟ್ NPV ನ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. NPV ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇಲ್ಲಿ ಸಪರೇಟ್ ಆಗಿ ಇಯರ್ ಬರ್ಕೋತೀರಾ. ಇದ್ರಲ್ಲಿ ಯಾವ ಕಾಲಮ್ ಬೇಕೋ ಅದನ್ನ ಚೂಸ್ ಮಾಡ್ತೀರಾ. ನಮಗ್ ಬೇಕಾಗಿರೋದು ಈ ಕಾಲಮ್. ಈ ಕಾಲಮ್ ಪೂರ್ತಿ ಇಲ್ಲಿ ಬರ್ಕೋತೀರಾ. ಇಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ. 38, 43, 48. ಡಿಸ್ಕೌಂಟ್ ಫ್ಯಾಕ್ಟರ್ ಕ್ವೆಶನ್ ಅಲ್ಲಿ ಕೊಟ್ಟಿರ್ತಾರೆ. ಇದನ್ನ ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಅದನ್ನ ಬರ್ಕೋತೀರಾ. ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡ್ತೀರಾ. ಪ್ರೆಸೆಂಟ್ ವ್ಯಾಲ್ಯೂ ಆಫ್
present value of cash flow with discount factor. So 38,000 into 0.909 ಮಾಡ್ತಾರೆ 34,542. ಅದಾದ್ಮೇಲೆ 35,518. ಇದಾದ್ಮೇಲೆ 36,048. ಇದಾದ್ಮೇಲೆ 36,199. ಇದಾದ್ಮೇಲೆ 36,018. ಸೊ ಇವಾಗ ಇದನ್ನ ಟೋಟಲ್ ಮಾಡಿದ್ರೆ 1,78,325. ಸೊ ಇದನ್ನ ಟೋಟಲ್ ಮಾಡಿ ಇಟ್ಕೋಬೇಕು. ಸೊ ಇದು NPV ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಸೊ ಇದಾದ್ಮೇಲೆ ಫಾರ್ಮುಲಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ವಿತ್ ಡಿಸ್ಕೌಂಟ್ ಫ್ಯಾಕ್ಟರ್ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ, ಸೊ ಇವಾಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ವಿತ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತಂದ್ರೆ 1,78,325 ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕ್ವೆಶ್ಚನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, 2 lakh ಕೊಟ್ಟಿದ್ದಾರೆ. ಸೊ ಇದನ್ನ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದಾಗ ನಿಮ್ಗೆ NPV ಬಂದು ನೆಗೆಟಿವ್ ಬರುತ್ತೆ. ಎಷ್ಟು ನೆಗೆಟಿವ್ ಬರುತ್ತೆ ಅಂದ್ರೆ 21,675. ಸೊ 21,675 ನೆಗೆಟಿವ್ ಆನ್ಸರ್ ಬರುತ್ತೆ. ತೊಂದರೆ ಇಲ್ಲ, ನೆಗೆಟಿವ್ ಬಂದ್ರು ಏನ್ ಪ್ರಾಬ್ಲಮ್ ಇಲ್ಲ, ಸರಿನಾ? ಸೊ ಇದಾದ್ಮೇಲೆ ARR ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ARR ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ವಾಟ್ ಈಸ್ ದ ಫಾರ್ಮುಲಾ ಫಾರ್ ARR? ಆವರೇಜ್ ಇನ್ಕಮ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಫಸ್ಟ್ ಆವರೇಜ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋಣ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಟೋಟಲ್ ಕ್ಯಾಶ್ ಫ್ಲೋ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್. ಟೋಟಲ್ ಕ್ಯಾಶ್ ಫ್ಲೋ ಎಷ್ಟು? 60,000 ಡಿವೈಡೆಡ್ ಬೈ 5 ಇಯರ್ಸ್. ಸೊ ಎಷ್ಟು ಬರುತ್ತೆ? 12,000 ಬರುತ್ತೆ. ಎಷ್ಟು ಬರುತ್ತೆ? 12,000. ನೆಕ್ಸ್ಟ್ ಒನ್ ಆವರೇಜ್ ಇನ್ವೆಸ್ಟ್ಮೆಂಟ್ ಮಾಡೋದು. ಆವರೇಜ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು? ಆವರೇಜ್ ಇನ್ವೆಸ್ಟ್ಮೆಂಟ್ ಇಸ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು? 2 lakh. 2 lakh ಮೇಲೆ ಸ್ಕ್ರಾಪ್ ವ್ಯಾಲ್ಯೂ 10% ಮಾಡಿದೀರಾ ಅಂತಂದ್ರೆ 20,000 ಡಿವೈಡೆಡ್ ಬೈ 2 ಮಾಡ್ತೀರಾ ಅಂದ್ರೆ 1,80,000 ಡಿವೈಡೆಡ್ ಬೈ 2 ಮಾಡ್ತೀರಾ ಅಂತಂದ್ರೆ ಸೊ ನಿಮ್ಗೆ 90,000. ಈಗ ಆವರೇಜ್ ಇನ್ಕಮ್ ಇಸ್ ಈಕ್ವಲ್ ಟು ARR ಇಸ್ ಈಕ್ವಲ್ ಟು ARR ಇಸ್ ಈಕ್ವಲ್ ಟು ಆವರೇಜ್ ಇನ್ಕಮ್ ಎಷ್ಟು? 12,000 ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು? 90,000 ಇಂಟು 100 ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಪರ್ಸೆಂಟೇಜ್ ಬರುತ್ತೆ. ಎಷ್ಟು ಪರ್ಸೆಂಟೇಜ್ ಅಂತಂದ್ರೆ 13.33%. ಸೊ ಮೇನು ಇದಕ್ಕಿಂತ ನೀವು ಮಾಡ್ಬೇಕಾಗಿರೋಂಥದ್ದು ಕಾಲಮ್ ಹೇಗೆ ಡ್ರಾಫ್ಟ್ ಮಾಡೋದು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಯಾವ್ದಕ್ ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನಂದು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡಿದೀನಿ. ಸ್ಟಾರ್ಟಿಂಗ್ ಇಂದಾನೆ ಕೊಟ್ಟಿದ್ದಾರೆ. ಇಲ್ಲಿಂದನಾದ್ರೂ ಕೊಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಏನು ಕೊಟ್ಟಿಲ್ಲ ಅಂದ್ರೆ ಇದೆ ಅಂತ ಅರ್ಥ, ಸರಿನಾ? ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅಂತ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಎಲ್ಲಾದು ಕೂಡ ಕವರ್ ಮಾಡಿದೀನಿ ಸ್ಟೂಡೆಂಟ್ಸ್. ದಯವಿಟ್ಟು ಚಾನೆಲ್ ನ ನೋಡಿ. ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ ಅಂತಂದ್ರೆ ವೆಲ್ ಫೈನ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.